ಅಯ್ಯೋ 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 ಅಣ್ಣ 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 ಒಂದು ಗಿಡಿ ಕೊಡೋಣ, ಹಂಗೆ ಒಂದು ಕಡ್ಡಿ ಗಿರಣ. ಗಣೇಶ ಬಿಡಿ ಮಜಾ. ಬ್ಯಾಟ್ರಿ ಈಗ ಚಾರ್ಜ್ ಆದಂಗ. ನಾನು ಯಾಕಾದ್ರೂ ಮದುವೆ ಮಾಡ್ಕೊಂಡಪ್ಪ. ಮದುವೆ ಮಾಡ್ಕೊಂಡಲ್ಲ ನನ್ನ ಹಾಗೆ ಕೈ ಕಾಲು ಮುರ್ಕೋತಾರ. ಅಯ್ಯೋ ಏನ್ ಮಾಡೋದು, ನಟ್ಟು ಬೋಲ್ಟೆಲ್ಲ ಲೂಸ್ ಆಗ್ಬಿಟ್ಟಿದ್ಯಲ್ಲೋ. ಅಯ್ಯೋ ಅಯ್ಯೋ ಏನಮ್ಮ ಕಣ್ ಕಾಣಲ್ವಾ? ನನ್ ಕಾಲ್ ಮುರಿದ್ಬಿಡ್ತಿದ್ದಲ್ಲಮ್ಮ. ಕಾಲ್ಗೂ ಕನ್ನಡಕ ಹಾಕೋ, ನಿಂದಿದ್ರೆ ನಿನ್ ಕಾಲ್ ಯಾರಾದ್ರೂ ಮುರಿದ್ಬಿಟ್ಟಾರು. ಈ ಬೆಂಗಳೂರೊಳಗೆ ದೂರ ನಿಂತು ಭಿಕ್ಷೆ ಕೇಳಲ್ಲ, ದುಡ್ಡು ಕಿತ್ಕೊಳಕ್ಕೆ ಇದೊಂದು ನಾಟಕ ಬೇರೆ. ಏಯ್ ಕಾಲ್ ಮುದ್ರಕೊಂಡು ಭಿಕ್ಷೆ ಕೇಳೋ. ಭಿಕ್ಷಕನ್ ತರ ಕಾಣಿಸ್ತೀನ ನಾನ್ ನಿಮ್ ಕಣ್ಣಿಗೆ? ಏನ್ ಮಾಡೋದು, ಸರಿಯಾಗಿ ನಿಂತ್ಕೊಳಕ್ಕೂ ಆಗ್ತಾ ಇಲ್ಲ. ಇಲ್ದೆ ಹೋಗಿದ್ರೆ ತೋರಿಸ್ತಾ ಇದ್ದೆ. ಏನಂದೆ? ಬಾಡಿ ಬೆಂಡೆ ಜಾಕ್ ಹಾಕ್ಬಿಡ್ತಿದ್ದೆ. ಏಯ್ ನಾನ್ ಬಂದ್ ಮಾಡಿದ್ರೆ 3 ದಿವಸ ಕತ್ಲೆಕೊಂಡಲ್ಲಿ ಕೂರಿಸ್ತಿದ್ದೆ. ಹಾಕಸ್ಲಾ? ಯಾರಪ್ಪ? ಮುಖ ಎಲ್ಲೋ ನೋಡ್ದ ಹಾಕಿದೆಯಲ್ಲ. ಮುಖ ನೋಡಿದ್ರೆ ನನಗೆ ಹೇಗೇಗೋ ಆಗ್ತಿದೆಯಲ್ಲ. ನೀವು ಏನ್ರಿ ಹೇಗೇಗೋ ಆಗಿದ್ದೀರಾ? ಗುರ್ತೇ ಸಿಗಲ್ವಲ್ಲೇ? ಒಳ್ಳೆ ಶೋರೂಮ್ ಗಾಡಿ ಇದ್ದಂಗಿದ್ದೆ, ಆಕ್ಷನ್ ಗಾಡಿ ತರ ಆಗ್ಬಿಟ್ಟಿದ್ಯಲ್ಲೇ. ಸ್ಪೇರ್ ಪಾರ್ಟ್ಸ್ ಎಲ್ಲ ಸರಿಯಾಗಿದೆ ತಾನೇ? ಎಲ್ಲೆಲ್ಲೋ ನೋವಾಗುತ್ತೆ. ಎಲ್ಲದಕ್ಕಿಂತ ಎದೆಲ್ ತುಂಬಾ ನೋವಾಗುತ್ತೆ ಕಣೆ. ನಾನ್ ನಿಮ್ಮನ್ ಮದ್ವೆ ಆಗಿರೋ ಸುಳ್ಳ, ನೀವು ನನ್ ಕತ್ತೆ ತಾಳಿ ಕಟ್ಟಿರೋ ಸುಳ್ಳ. ದೊಡ್ಡೋರು ಏನ್ ಬೇಕಾದ್ರು ಅನ್ಲಿ, ನಾವಿಬ್ರು ಸಂಸಾರ ಮಾಡ್ಕೊಂಡಿರೋಣ. ನಡೀರಿ ಮನೆ. ಹೇಳಕ್ಕಾಗಲ್ಲ. ಅಯ್ಯೋ ಅಯ್ಯೋ ಆಗಲ್ಲ. ಅಯ್ಯೋ ಅಯ್ಯೋ ಅಯ್ಯೋ. ನೀವಿಲ್ ಬರೋದ್ ಬೇಡ ಅಂತ ಹೇಳಿರ್ಲಿಲ್ಲ? ಮಂಗಳ, ನೀನ್ ನನ್ನ ಕಥೆಗೆ ಬೇರೆ ರೂಪ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದೀಯಾ. ಏನ್ ಹೇಳ್ತಾ ಇದ್ದೀರಾ? ಯಾಕೇನು ಗೊತ್ತಿಲ್ದಿರ ಅವಳ ಹಾಗೆ ಮಾತಾಡ್ತಿದ್ಯಾ? ನೀನು 2ನೇ ಸಲ ನಮ್ಮ ಆಫೀಸಿಗೆ ಬಂದಾಗ ನಾವಿಬ್ರು ಮಾತಾಡಿದ್ದು ಒಂದು ಅಕ್ಷರನು ಬಿಡದ ಹಾಗೆ ಅಚ್ಚಾಗಿ ಬಂದಿದೆ. ಅದನ್ನ ನಾನ್ ಬರ್ದಿರ್ಬೇಕು, ಇಲ್ಲ ನೀನ್ ಬರ್ದಿರ್ಬೇಕು. ನಾನ್ ಬರ್ದಿಲ್ಲ ಅಂದ್ಮೇಲೆ ಅದರ ಅರ್ಥ? ಇಷ್ಟೇನಾ ನೀವು ನನ್ನ ಅರ್ಥ ಮಾಡ್ಕೊಂಡಿರೋದು? ನಮ್ಮಿಬ್ಬರ ಮಧ್ಯೆ ನಟ್ಟಿದ್ದು ನಿಮ್ ಪಾಲಿಗೆ ಕಥೆ, ನನ್ ಪಾಲಿಗೆ ಜೀವನ. ಯಾಕ್ರೆ ಇದನ್ನ ನಾನೇ ಬರೀತೀನಿ? ಹಾಗೆಲ್ಲ ಮಾಡೋ ಹಾಗಿದ್ದಿದ್ರೆ ಯಾವತ್ತೋ ಮಾಡ್ತಿದ್ದೆ. ಮದುವೆ ಮಂಟಪಕ್ಕೆ ಬಂದು ಎಲ್ರೆದ್ರಿಗೆ ನಿಮ್ ಮಾನ ಕಳೀತಿದ್ದೆ. ಕೋರ್ಟ್ ಹೋಗಿ ಸೇಡ್ ತೀರಿಸ್ಕೊಳ್ತಿದ್ದೆ. ನಾನು ಒಂದ್ ಹೆಣ್ರಿ. ಮಂಗಳ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನನ್ಗೂ ನಬ್ಬ ಮನ್ಸಿದೆ, ಪ್ರೀತಿಸೋ ಹೃದಯ ಇದೆ, ಬೆಟ್ಟದಷ್ಟು ಆಸೆಗಳಿವೆ. ಅದನ್ನೆಲ್ಲ ಕಳ್ಕೊಂಡು ಈಗ ನಿರ್ಗತಿಗಳಾಗಿ ನಿಂತಿದ್ದೀನಿ. ಇದು ಮುಂದೆ ನನ್ ಪಾಲ್ಗಿ ಮಗು ಒಂದೇ ಉಳ್ದಿರೋದು. ಇದ್ರ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ನಾನು ಇದನ್ ಬರ್ದಿಲ್ಲ. ನಾನ್ ಏನ್ ಕೇಳಬಾರದು ಕೇಳಿದೆ ಅಂತ ಮಗು ಮೇಲೆ ಆಣೆ ಇಡ್ತಾ ಇದೀಯಾ? ಸಮಾಧಾನ ಮಾಡ್ಕೊ. ಬೇರೆ ಯಾರು ಬರ್ತಿರ್ಬೋದು? ನಮಸ್ಕಾರ. ಓ ಲಾಯರ್ ಸಾಹೇಬ್ರು, ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನು ಮುಂದಿನ ವಾರ ಧಾರಾವಾಹಿನಿ ಈಗಲೇ ಬರ್ತಂದ್ಬಿಟ್ರೇನು? ಹೋದ ವಾರದ್ದೇ ನಂದಲ್ಲ, ಇನ್ ಮುಂದಿನ ವಾರದ್ದೆಲ್ಲ ತರ್ಲಿ. ನೀವು ತುಂಬಾ ತಮಾಷೆ ರೀ. ತಮಾಷೆ ಇರ್ಲಿ, ಹೋದ ವಾರದ ಧಾರಾವಾಹಿ ಯಾರು ತಂದು ಕೊಟ್ರು? ಏನ್ ಸರ್ ಹೀಗೆ ಕೇಳ್ತೀರಾ? ನಿಮ್ ಶ್ರೀಮತಿಯವರೇ ತಂದು ಕೊಟ್ರು. ಬೇಕಾದ್ರೆ ಇಲ್ಲೇ ಇದೆ ನೋಡಿ. ನಿಮ್ ಬಗ್ಗೆ ವಿಚಾರಿಸ್ದೆ, ನಮ್ಮ ಪತ್ರಿಕೆ ಮೇಲೆ ನಿಮಗೆ ಎಷ್ಟು ಅಭಿಮಾನ ಇದೆ ಅಂತ ಹೇಳಿದೆ ನೋಡಿ. ನನ್ ಹೆಂಡ್ತಿನ? ಹೌದು ಸರ್. ನಥಿಂಗ್ ಟು ವರಿ ಮೇಡಮ್. ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ. ನಿಮಗ್ ಗೊತ್ತಿರೋ ಹಾಗೆ ಮೆಂಟಲ್ ಅಂಡ್ ಫಿಸಿಕಲ್ ಸ್ಟ್ರೈನ್ ಆಗಿರೋದ್ರಿಂದ ಅವರು ರೆಸ್ಟ್ ತಗೋಬೇಕು. ಎಲ್ಲಾದ್ರೂ ಔಟ್ ಆಫ್ ಸ್ಟೇಷನ್ ಹೋಗೋದು ಒಳ್ಳೇದು ಅಂತ ಕಾಣ್ತದೆ. ಆಗಿರೋ ಮೂಗೇಟ್ಗೆ ಊರುದ್ದ ಬ್ಯಾಂಡೇಜ್ ಕಟ್ಟಿದ್ರೆ ಅವನ ಮನೆ ಉದ್ಧಾರ ಆದಾಗೆ. ಹೋಗೋ. ಅದಿರ್ಲಪ್ಪ,
ಅಲ್ಲಿಂದ ನನ್ ಮಾತ್ರ ಬಿಡಿಸ್ಕೊಂಡ್ ಬಂದ್ರಲ್ಲ ಅವ್ರನ್ನು ಅಪ್ಪ. ತಾಳಿ ಕಟ್ಟಿದ ತಕ್ಷಣ ಅವರು ಆಗೋಗ್ಬಿಟ್ನಾ? ನಾನ್ ನಿನ್ನ ಗಂಡ್ ಮಗ ಅಂತ ತಿಳ್ಕೊಂಡು ಸಾಕೊಂಡ್ಬಿಡ್ತೀನಿ. ತಪ್ಪನ ಮನೇಲಿ ಬಿದ್ರು. ಅಪ್ಪ ಎಂತ ಮಾತಾಡ್ತಿದ್ಯಪ್ಪ? ಆ ಬ್ರಹ್ಮ ಗಂಟ್ ಹಾಕಿರೋದು ತಪ್ಸಕ್ಕಾಗತ್ತಾ? ಆ ಬ್ರಹ್ಮ ಬಂದು ಗಂಟ ಹಾಕ್ಬಿಟ್ಟೋಗ್ತಾನೆ. ಬಾಯಿ ಮುಚ್ಕೊಂಡ್ ಬಿದ್ದಿರು. ಅದ್ಯಾವ ನನ್ ಮಗ ಬತ್ತಾನೋ ಬರ್ಲಿ. ಯಾರು ನೀನಾ? ಬಾಪ್ಪ. ನೀನ್ ಯಾಕೆ ಬಂದೆ ಇಲ್ಲಿಗೆ? ಮಾವನ ಮನೆಗೆ ಅಳಿಯ ಯಾಕೆ ಬರ್ತಾನೆ? ನಾನು ಹೆಂಡತಿನ ನನ್ನ ಗ್ಯಾರೇಜ್ ಕರ್ಕೊಂಡು ಹೋಗಕ್ ಬಂದಿದ್ದೀನಿ. ಏನಂದೆ? ತಾಳಿ ಕಟ್ಟದ್ ಮಾತ್ರ ನೀನ್ ಇವಳಿಗೆ ಗಂಡ, ಇವಳು ನಿನ್ನ ಹೆಂಡತಿ ಆಗ್ಬಿಟ್ಲಾ? ತಾಳಿ ಕಟ್ಟದೆ ನಿನ್ ಫ್ಯಾನ್ ಬೆಲ್ಟ ಕಟ್ತಾರೆ, ತಾಳಿನೇ ಕಟ್ಟಿರೋದು. ಹೆದರ್ತಿಯೇನೋ? ಕೋರ್ಟ್ ಮೆಟ್ಲು ಹತ್ತ ತಕ್ಷಣ ಜೈಲ್ಗೋದು ಅಂತಲಕ್ವಾ? ಮಾವ, ಕೋರ್ಟು ಜೈಲು ಅಂತ ನನ್ನ ಹತ್ರ ಮಾತಾಡಬೇಡ. ಗಾಡಿ ಯಾವತ್ತೋ ನನ್ನ ಹೆಸರು ರಿಜಿಸ್ಟರ್ ಆಗಿದೆ, ಬೇಕಾದ್ರೆ ನಂಬರ್ ಪ್ಲೇಟ್ ನೋಡು. ಹಲ್ಲಿಡಿದು ಮಾತಾಡು. ನಿನ್ನಂತ ಅಯೋಗ್ಯನ ಮನೆಗೆ ನಾನು ಅವಳು ಕಳ್ಸಲ್ಲ. ನಾನು ಅಯೋಗ್ಯ ಅಂತ ನನ್ನ ಹೆಂಡತಿ ಹೇಳ್ಬಿಡ್ಲಿ, ರಿವರ್ಸ್ ಗೇರ್ ಹಾಕೊಂಡು ಹೊರಟೋಗ್ತೀನಿ. ಅವಳೇನ ಹೇಳೋದು? ಅವಳಪ್ಪ ಅಪ್ಪ ನಾನ್ ಹೇಳ್ತೀನೋ? ಅಪ್ಪನ ದೊಡ್ಡಪ್ಪನ ನೀನೇನ ಹೇಳೋದು? ಎತ್ಕೊಳ್ಳಿ ಸೇರ್ಪಾಡ್ತಾ ನಡಿಯೇ. ಬೇಡ ಬಾ, ಬೇಡ ಬಾ, ಬೇಡ. ಅಮ್ಮ ಗೌರಿ, 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 ಅಮ್ಮ ಗೌರಿ, ನನ್ ಮಾತ್ ಕೇಳಮ್ಮ. ಅವನ್ ನಿನ್ ಸುಖವಾಗಿಡೋದಿಲ್ಲ, ಶುದ್ಧ ಅಯೋಗ್ಯ. ಅವನ್ ಯಾವತ್ತು ನನ್ನ ಹತ್ರ ಯೋಗ್ಯ ಅಂತ ಅನ್ನಿಸ್ಕೊಳ್ತಾನೋ ಆವತ್ತು ಬ್ಯಾಂಡ್ ಸೆಟ್ ಸಮೇತ ನಾನೇ ಅವನ್ ಮನೆ ಬಾಗಿಲಿಗೆ ನಾನು ನಿಲ್ಲಿಸ್ಬಿಡ್ತೀನಿ. ಗೌರಿ, ಊರ್ನಲ್ಲಿ ಇರೋರ್ನೆಲ್ಲ ಅಪ್ಪ ಅಂತ ಕರಿಬಹುದು, ಆದ್ರೆ ಗಂಡ ಅಂತ ಕರೆಯೋಕ್ಕಾಗಲ್ಲ. ನನ್ ಜೀವನದಲ್ಲಿ ಇವರೊಬ್ರು ನನ್ನ ಗಂಡ. ಆಶೀರ್ವಾದ ಮಾಡಿಪ್ಪ. ಆಗಲ್ಲ, ನಾನು ಆಶೀರ್ವಾದ ಮಾಡಲ್ಲ. ಆಶೀರ್ವಾದ ಮಾಡಿಪ್ಪ. ಎದಳ ನೀನ? ಅವನ್ ಮಾಡಲ್ಲ ಅನ್ನೋದೇನು ಬಲವಂತ ಮಾಡ್ತಾ ಇದೆಯಲ್ಲೇ? ಇವನ್ ಆಶೀರ್ವಾದ ಮಾಡೇ ನಾ ಇಬ್ರು ಗಾಡಿ ಓಡಿಸ್ಬೇಕಾಗಿದ್ಯಾ? ನಿನ್ನ ಆಶೀರ್ವಾದ ನೀನೇ ಇಟ್ಕೋ. ಗುಡ್ ಬಾಯ್, ನಡಿಯ. ಅಯೋಗ್ಯ, ನನ್ನ ಯಾರು ಎದುರಿಸಿ ಇವತ್ತಿನವರೆಗೂ ಮಾತಾಡಿದ್ದಿಲ್ಲ ಕಣೋ. ಆಯ್ತು, ಆಗ್ಲಿ ಕಣೋ. ನನ್ನ ಮನ್ತನದ ಮಾನ ಮರ್ಯಾದೆ ಮಾಲಿಗೆ ನೀನು ಸುರಂಗ ಹಾಕ್ತೀಯಾ? ನನ್ನ ಮನೆ ನುಗ್ದ, ನನ್ನ ಮಗಳು ನೋಡ್ಕೊಂಡದ, ನನ್ನ ಮೇಲೆ ಕೈ ಮಾಡ್ದ. ಇದೆಲ್ಲಾನು ಮಿಕ್ಸ್ ಮಾಡಿ ನಿನ್ನ ಮೇಲೆ 144 ಸೆಕ್ಷನ್ ಮಾಡ್ತೀನಿ ಕಣೋ. ಊಟ ಆಯ್ತಾ? ತಗೋ ಮಗುನ. ಒಳ್ಳೆ ಪುಷ್ಕಳವಾಗಿತ್ತಯ್ಯ ಭೋಜನ. ದೊಡ್ಡಮ್ಮವ, ಒಂದ್ ನಿಮಿಷ ಇರು, ಬಂದೆ. ಇದೇನಯ್ಯ ರಾಮನಿಲೆ? ಅಲ್ಲೋಡಮ್ಮ. ಊಟ ಆಯ್ತು ತಾನೆ? ಯಾಕೆ ಎಲ್ಲ ಬೇಡ, ನಿಮ್ಮದ್ರ ಇಟ್ಕೊಬೇಡ ಹಾಗಾದ್ರೆ. ಅಯ್ಯೋ, ಬಾಯಿದೆ ಅಂತ ಮಾತಾಡಿ ಬಾಂಬ್ ಹಾಕ್ತಾರೆ. ಅವತ್ ಮದುವೆ ಮನೇಲಿ ಬಾಂಬ್ ಹಾಕಿ ಬಂಬಾಟ್ ಗಲಾಟೆ ಆಗಿದ್ದು, ನನಗೆ ಪಾಡ್ ಬೈ ಪಾಡ್ ಉದುರೋಗಿದ್ದು. ಇವಾಗ ಪರವಾಗಿಲ್ಲ ಅಂತ ಇಟ್ಕೊಳ್ಳಿ. ಮದುವೆಲಿ ಸರಿಯಾಗಿ ವಿಚಾರಿಸ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಇವತ್ತು ಊಟಕ್ಕೆ ಕರೆದೆ. ಲೇ ಗಿರಿಕನ್ಯೆ, ಸ್ವಲ್ಪ ಬಾರೆ. ಮಂದಗಜ ಗಮನೆ, ಬೇಗ ಬಾರೆ. ಪಂಚರ್ ಆಗಿರೋ ಗಾಡಿ ತರ ಅಲ್ಲಾಡ್ಕೊಂಡು ಬರ್ತಾ ಇದ್ದಾಳೆ. ಕೊಡೆ ಅಮ್ಮ, ತಗೊಳ್ಳಿ. ತಾಯಿ ಇಲ್ಲದ ತಬ್ಲಿಗಳು, ನಿಮ್ಮನ್ನೇ ತಾಯಿ ಅನ್ಕೊಂಡಿದ್ದೀವಿ. ನಾನು ಇವಳ ಜೊತೆ ಸುಖವಾಗಿ 100 ವರ್ಷ ದಾಂಪತ್ಯ ಮಾಡ್ಲಿ ಅಂತ ಆಶೀರ್ವಾದ ಮಾಡಿ. ಬೀಳೆ ಕಾಲ್ಗೆ. ದೇವ್ರು ನೀನ್ ಒಳ್ಳೇದ್ ಮಾಡ್ಲಪ್ಪ. ನಾವ್ಯಾರೋ, ನೀನ್ಯಾರೋ, ಯಾವ ಸಂಬಂಧವೂ ಇಲ್ದೆ ಕೇವಲ ಪರಿಚಯದಿಂದಲೇ ಎಷ್ಟು ಹತ್ರ ಆಗೋದ್ವಿ ನೋಡು. ಚಿಕ್ಕನ್ನಲ್ಲೇ ನನ್ ಮಗ
ದೂರ ಆಗೋದ. ಅವನ ಜಾಗಕ್ಕೆ ನೀನೇ ನನ್ ಮಗ, ಅವಳೇ ನನ್ ಸೊಸೆ. ನಿಮ್ಗೊಬ್ಬ ಮಗ ಆಯ್ತನಮ್ಮ? ಹೌದಪ್ಪ. ಈಗ ಅವನಿದ್ದಿದ್ರೆ ನಿನ್ನ ಹಾಗೆ ಇರ್ತಿದ್ದ, ನಿನ್ನಷ್ಟೇ ವಯಸ್ಸಾಗಿರ್ತಿತ್ತು. ಜಾತ್ರೆ ಗಲಾಟೆಯಲ್ಲಿ ಕಳೆದು ಹೋದ. ಸುಮಾರು 15 ವರ್ಷ ಆಗಿರ್ಬಹುದು. ಆಗ ನನ್ನ ಮಗನ್ಗೆ 5 ವರ್ಷ, ಇವಳಿಗೆ 7 ವರ್ಷ ಆಗಿತ್ತು. ಮಾವುಗಳ ಎಲ್ಲಿ ಹೋಗ್ತಾ ಇದ್ದೀರಿ? ಕಿತಾಪತಿ ಮಾಡ್ತಾರ ಏನೋ ಇವರು. ಏನಾದ್ರೂ ಮಾಡ್ಕೊಳ್ಳಿ, ಏನ್ ಮಾಡ್ತಾರೋ ನೋಡೋಣ. ಏನೋ ಟ್ರಂಕ್ ತೆಗಿತಾ ಇದಾರೆ. ಏನ್ ಟ್ರಂಕ್ ತೆಗಿತಾರೋ ಏನೋ ಗೊತ್ತಾಗಿಲ್ವಲ್ಲಪ್ಪ. ಏನ್ ಮಾವ ಅದು? ಕತೆ ಇದ್ದೀರಾ ಮಂಗಳ? ಈ ಮಗು ತಗಮ್ಮ. ನೋಡಿ ಅಮ್ಮ, ನಾವು ಅಂಬಾ ಜಾತ್ರೆಯಲ್ಲಿ ನಾಟಕ ಆಡ್ತಾ ಇದ್ವಿ ಕೆಲವು ವರ್ಷಗಳ ಹಿಂದೆ. ಇದ್ದಕ್ಕಿದ್ದಾಗೆ ಜಾತ್ರೆಯಲ್ಲಿ ಗಲಾಟೆ ಪ್ರಾರಂಭ ಆಯ್ತು. ನೋಡಿ, ರಾತ್ರಿ ನಾವು ನಾಟಕ ಎಲ್ಲ ನಿಲ್ಲಿಸ್ಬಿಟ್ಟು ಗಂಟು ಮೂಟೆ ಕಟ್ಕೊಂಡು ಹೊರಡುವಂತ ಪರಿಸ್ಥಿತಿ. ದಾರಿಯಲ್ಲಿ ಒಬ್ಬ ಅನಾಥ ಬಾಲಕ ಸಿಕ್ಕದ. ಅಂಬಾ ಅಂಬಾ ಅಂತ ಅಳ್ತಾ ಇದ್ದ. ನಾವು ಹುಡುಗರು ಎತ್ಕೊಂಡು ಇದು ಯಾರದು ಏನು ಅಂತ ನಾವೆಲ್ಲ ವಿಚಾರಿಸ್ವಿ. ಯಾರು ಉತ್ತರ ಕೊಡ್ಲಿಲ್ಲ. ಕೊನೆಗೆ ಆ ಮಗು ನಮ್ಮಲ್ಲೇ ಇದ್ಕೊಂಡು ಪ್ರಹ್ಲಾದನ ಪಾಠ ಮಾಡ್ಕೊಂಡಿದ್ದಾನೆ. ಈಗ ಎಲ್ಲಿದ್ದಾನೆ? 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 ಎಲ್ಲಿದ್ದಾನೆ ಹೇಳಿ. ಸದ್ಯಕ್ಕೆ ಫೋಟೋಲಿದ್ದಾನೆ. ಇವನೇ ನನ್ ಮಗ. ಈಗ ಎಲ್ಲಿದ್ದಾನೆ? ಎಲ್ಲಿದ್ದಾನೆ? ನಿಮಗ್ ಗೊತ್ತಿದ್ದಾನೆ? ಶೋಕಿಸಿದ್ರು ತಾಯಿ, ನಾ ಪೇಳುವೆನವನ ಪರಿಯ. ಹೇಳಬೇಡವೋ ಬೇಡಿಕೊಂಬೆ ನಾನು, ಹೇಳಬೇಡವೋ ಹೇಳಿದರೆ ನೀನು ಅನಾಥರಾಗುವೆವು ನಾವು. ಹೇಳಬೇಡವೋ ಬೇಡಿಕೊಂಬೆ ನಾನು. ಆಯ್ತಾಯ್ತು ಹೇಳು. ಹೇಳ್ರಪ್ಪ, ನಿಮಗೆ ಪುಣ್ಯ ಬರುತ್ತೆ. ಹೇಳಿ, ಅವನು ಎಲ್ಲಿದ್ದು ಚೆನ್ನಾಗಿದ್ರೆ ಸಾಕು. ಹೇಳಿ, ಹೇಳ್ರಪ್ಪ, ಹೇಳ್ರಪ್ಪ, ಎಲ್ಲಿದ್ದಾನ ಅವನು? ಹೇಳಿ, ಹೇಳ್ರಿ. ಹೇಳ್ತೀನಮ್ಮ. ದಶರಥನ ಮಗನವನು, ವನವಾಸಕ್ಕೆ ಹೋದನವನು. ರಾಮ 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 ರಾಮ. ರಾಮು, ಅಮ್ಮ, ರಾಮು, ಅಮ್ಮ, ರಾಮು, 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 ರಾಮು. ಅಮ್ಮ, ನಿಮ್ಮನ್ನು ನೋಡಿದಾಗಲೆಲ್ಲ ನನ್ನ ಮನಸ್ಸಿಗೆ ಏನೋ ಒಂಥರ ಆಗ್ತಾ ಇತ್ತು. ಅದೇನೋ ಅಂತ ಅರ್ಥ ಆಗ್ತಾ ಇರ್ಲಿಲ್ಲ. ಈಗ ಗೊತ್ತಾಗ್ತಾ ಇದೆ. ಕಣ್ಣು ಗೊತ್ತಾಗದೇ ಇದ್ರು ಕರಳು ಗೊತ್ತಾಗಲ್ವಮ್ಮ? ರಾಮು, ಅಕ್ಕ, ಅಕ್ಕ, ನಾನು ಮದುವೆ ನಿನ್ ಕಳಸ ಹಿಡಿದೆ. ಆಗ ನಮ್ಮ ಅಕ್ಕ ನೀನು ಅಂತ ಗೊತ್ತಿರ್ಲಿಲ್ಲ. ಎಷ್ಟು ವಿಚಿತ್ರ ಅಲ್ವಾ? ಏಯ್ ಪುಟ ಪುಟ, ನಾನ್ ನಿಮ್ ಬಾಡ್ಗೆ ಮಾವ ಅಲ್ಲ ಕಣೋ, ಸ್ವಂತ ಮಾವ. ಏ ಮಾವುಗಳ, ಎಲ್ಲಿ ಹೋಗ್ತಾ ಇದ್ದೀರಿ? ಇನ್ನೇನಪ್ಪ ರಾಮು, ಆವತ್ತು ಮಗುವಾಗಿ ನೀನು ನಮಗೆ ಅನಾಥಾಗಿ ಸಿಕ್ಕಿದೆ. ಇವತ್ತು ನಿಮ್ ತಾಯಿ, ನಿಮ್ಮ ಅಕ್ಕ, ಬಂಧು ಬಳಗ ಎಲ್ಲ ನಿನಗೆ ಸಿಕ್ಬಿಟ್ರು. ಈಗ ನಾವು ಅನಾಥರಾಗ್ಬೋದು. ಏಯ್, ನಾನ್ ಬದುಕಿರೋದನ್ಕ ನೀವು ಅನಾಥ ಯಾಕೆ ಆಗ್ತೀರಿ? ನೀವು ಬಾಡಿಗೆ ಮಾವ ಅಲ್ಲ, ಸ್ವಂತ ಮಾವ. ಇಲ್ಲೇ ಇರ್ಬೇಕು. ಹೌದಾ? ದೀರ್ಘಾಯುಷ್ಮಾನ್ ಭವ.
ಮಗು ಚೆನ್ನಾಗಿರ್ಬೋದ್ರಿ, ಕತ್ತಲ್ ತಾಳಿ ಇಲ್ವಲ್ಲ. ತಾಳಿ ಅವನಿಗೆ ಬೇಕು, ಮಗು ನೋಡೆ. ಅದೇ ಹೇಳಿದ್ದು, ಮಗು ಇರ್ಬೋದು, ಕತ್ತಲ್ ತಾಳಿ ಮುಖ್ಯ ಅಂದೆ. ಹೊಡೆದ್ರೆ ಮೂಗ್ ಅರ್ಜೆಂಟ್ ಆಡ್ಬೇಕು ನೀನ್. ಏನಪ್ಪ ರಾಮು? ಏನಿಲ್ಲಮ್ಮ, ನನ್ನ ಇಂಜಿನ್ ಸ್ವಲ್ಪ ಮಿಸ್ ಹೊಡಿತಾ ಇತ್ತು. ರಾಮು, ನಿನ್ ಭಾಷೆನೇ ಅರ್ಥ ಆಗಲ್ಲಪ್ಪ. ಒಗಟೊಗಟಾಗಿ ಹೇಳ್ಬೇಡ, ಸ್ವಲ್ಪ ಬಿಡ್ಸ್ ಹೇಳು. ಒಗಟು ಇಲ್ಲ, ಏನೂ ಇಲ್ಲ, ನಮ್ ಪುಟ್ಟನ್ ವಿಷಯ. ಪುಟ್ಟನ್ ವಿಷಯ? ಹೌದು, ಮತ್ತೆ ಈ ಪುಟ್ಟನ್ ಒಂದ್ ಹೆಂಡತಿನ ಹೆತ್ಕೊಡು ಅಂತ ನಾನು. ಅದಕ್ಕೆ ಅವಳು ನಾನೇನೋ ರೆಡಿ, ಅವ್ರ ಅಮ್ಮ ರೆಡಿ ಆಗಿರ್ಬೇಕಲ್ಲ ಅಂತಾಳೆ. ನೀನೇನಂತೀಯ? ಇಷ್ಟನ ವಿಷಯ, ನಾನ್ ರೆಡಿ, ನನ್ ಮಗನು ರೆಡಿ. ಅಲ್ವೇನು ಪುಟ್ಟ? ವಾ, ನೀನು ರೆಡಿ, ನಿನ್ನ ಮಗನೂ ರೆಡಿ. ನೀನ್ ರೆಡಿ ನೇನೆ? ಅವ್ರ ಮಗನೂ ಒಪ್ಕೋಬಹುದು, ಅವ್ರ ಅಮ್ಮನೂ ಒಪ್ಕೋಬಹುದು, ಆದ್ರೆ ಆ ಪುಟ್ಟನ ಅಪ್ಪ? ವಾ ವಾ, ಏನ್ ತಲೆನೆ, ಎಷ್ಟಾದ್ರೂ ಪೊಲೀಸ್ ತಲೆ ಅಲ್ವಾ? ಅಕ್ಕ, ಭಾವ ಅಮ್ಮ, ಭಾವನ್ ಸುದ್ದಿ ಎತ್ತಿದ ತಕ್ಷಣ ಅಕ್ಕನ ಮುಖ ಯಾಕೆ ಬಾಡೋಗುತ್ತೆ? ರಾಮು, ಕೆಲವು ವಿಷಯಗಳು ಗುಟ್ಟಾಗಿರೋದು ಎಲ್ರಿಗೂ ಒಳ್ಳೇದು. ಈಗ ಸ್ವಲ್ಪ ನೆಮ್ಮದಿ ಸಿಕ್ಕಿದೆ, ಅದನ್ನ ಹಾಳು ಮಾಡಬೇಡ. ನಾನು ಅವತ್ತೇ ಬಡ್ಕೊಂಡೆ, ಕತ್ತಲ್ ತಾಳಿ ಇಲ್ಲ, ಕೈಯಲ್ಲಿ ಮಗು ಇದೆ ಅಂತ. ಇದು ಯಾವುದೋ ಕೇಸು. ನಮ್ಮಪ್ಪನ್ ಕೇಳ್ಬೇಕು, ಇದು ಯಾವ ಸೆಕ್ಷನ್ ಅಂತ. ಇನ್ನೊಂದ್ಸಾರಿ ಕೇಸು ಸೆಕ್ಷನ್ ಅಂತ ಮಾತಾಡಿದ್ರೆ ನಟ್ಟು ಬಲ್ಟು ಕಳಿಸ್ಬಿಡ್ತೀನಿ. ಬಿದಿರಿಲಿ. ನೀನ್ ಈ ಮನೆಗೆ ಬಂದ ಅಲ್ಲಿಂದ ಭಾವನ ವಿಷಯ ಕೇಳ್ತಾನೆ ಇದ್ದೀನಿ. ಮಾತ್ ಮರೆಸ್ತೀಯಾ ಇಲ್ಲ ಕಣ್ಣೀರ್ ಹಾಕೊಂಡು ಕೂತ್ಕೊಡಿ? ಯಾಕೆ? ನಿಮ್ ಭಾವನ ವಿಷಯ ಮಾತ್ರ ಕೇಳ್ಬೇಡಪ್ಪ. ಯಾಕೆ? ಕೇಳೋ ಹಕ್ಕಿಲ್ವಾ? ರಾಮು, ನಿನಗೆ ಕೇಳೋ ಹಕ್ಕು ಅಧಿಕಾರ ಎಲ್ಲ ಇದೆಯಪ್ಪ. ಆದ್ರೆ ಒಂದ್ ವಿಷಯ ತಿಳ್ಕೊ, ಕೆಲವು ಸಂಬಂಧಗಳ ಹತ್ರ ಆಗತ್ತೆ, ಕೆಲವು ಸಂಬಂಧಗಳು ದೂರ ಆಗತ್ತೆ. ಅದೇ ಅಕ್ಕ ನಾನು ಹೇಳ್ತಿರೋದು. ನನಗೂ ನನ್ನೋರು ಅನ್ನೋರು ಯಾರು ಇರ್ಲಿಲ್ಲ. ಎಷ್ಟೋ ವರ್ಷ ಆದ್ಮೇಲೆ ನೀನು ಅಮ್ಮ ಸಿಕ್ಕಿದ್ರಿ, ನಾವೆಲ್ಲ ಒಂದಾದ್ವಿ. ಆದ್ರೆ ನಿಮ್ಮನ್ನೆಲ್ಲ ನೋಡಿ ಸಂತೋಷ ಪಡೋಣ ಅಂತಂದ್ರೆ ನೀನ್ 3 ಹೊತ್ತು ಕಣ್ಣೀರಲ್ಲಿ ಕೈ ತೊಳಿತಿದ್ಯಾ. ಈಗ ನಿನಗೆ ಕತ್ನಲ್ಲಿ ತಾಳಿ ಇಲ್ಲ, ಕೈಯಲ್ಲಿ ಮಗು ಇದೆ. ಇಲ್ಲಕ್ಕ, ಈ ಮಗುವಿನ ತಂದೆ ಯಾರು ಅಂತ ಇವತ್ತು ನೀನ್ ಹೇಳಲೇಬೇಕು. ರಾಮು, ನನ್ನ ಅವ್ರನ್ನು ವಿಧಿ ದೂರ ಮಾಡ್ಬಿಡ್ತಪ್ಪ. ವಿಧಿ ವಿಧಿ ವಿಧಿ, ಮನುಷ್ಯ ಪ್ರಯತ್ನ ಸೋತಾಗಲೆಲ್ಲ ವಿಧಿ ಶರಣಾಗ್ಬಿಡು. ಹೇಳಿ, ಈ ಮಗುವಿನ ತಂದೆ ಯಾರು ಅಂತ ನಾನ್ ಕಂಡಿದ್ದು ಕರ್ಕೊಂಡ್ಬರ್ತೀನಿ. ರಾಮು